ಲಾ 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 ಓ ಓ ಹಳ್ಳಿ ಹಾಡು ತಂದ ನಾನ ಹಳ್ಳಿ ಪಾಡು ತರನ ನಾನ ನಂಬೂಮ್ ತಾಯಿ ಬ್ಯಾಡ ಅಂಬುತ್ತಾಳೆ ಭೇದ ಭಾವನಾ ಹಾಯ್ ಎಸೊಂದು ಬಾರ ಹೊರುತ್ತಾಳೆ ನಗು ಬೀರುತ್ತಾಳೆ ಓ ಎಸೊಂದು ಜೀವ ಕಾಯುತ್ತಾಳೆ ಗಂಜಿ ನೀಡುತ್ತಾಳೆ ಓ ಹಲೋ ವೀಕ್ಷಕರೇ, ಸಿಯಾರಾಮ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ದಿನ ನಿಮ್ಮಲ್ಲಿ ಹೇಳೋದೇನೆಂದರೆ, ಯಾರಾದರೂ ನನ್ನ ಚಾನಲನ್ನು ಸಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯಾಕೆ ಹೇಳ್ತಾ ಇದ್ದೀನಪ್ಪ ಈ ಮಾತನ್ನು ಅಂತಂದರೆ, ಈ ವಿಡಿಯೋ ಕೊನೆಯವರೆಗೂ ನೋಡಿದರೆ ಗೊತ್ತಾಗುತ್ತೆ ರೈತನಿಗೆ ಒಂದು ಬೆಳೆಯನ್ನು ಬೆಳೆಯೋದು ಎಷ್ಟೊಂದು ಕಷ್ಟ ಅಂತ ನೀವು ನೋಡಿದರೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಭೂಮಿಯಲ್ಲಿ ರೈತ ಹೊಲವನ್ನು ಉತ್ತಿ ಅದನ್ನು ಹೂಡಿ ಅದನ್ನು ರಾಸ್ ಮಾಡಿ ಅದಕ್ಕೆ ಬೀಜವನ್ನು ಹಾಕಿ ಅಗೆ ಬೆಳೆದು ಹೆಣ್ಣು ಮಕ್ಕಳನ್ನು ಕರೆಸಿ ಅದಕ್ಕೆ ನಾಟಿ ಎಲ್ಲ ಹಚ್ಚಿ ಗೊಬ್ಬರ ಔಷಧಿಗಳನ್ನು ಹೊಡೆದು ಒಂದು ಬೆಳೆ ಬರಬೇಕಾದ್ರೆ ಅವನು ಎಷ್ಟೊಂದು ಕಷ್ಟಪಡ್ತಾನಂತ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು. ನಿಮಗೆ ಕಾಣ್ತಾ ಇದೆ. ಆ ಭೂಮಿಯನ್ನು ಊಳಿ, ಮೊದಲೆಲ್ಲ ಎತ್ತಿನಲ್ಲಿ ಉಳ್ತಾಯಿದ್ರು, ಇವಾಗೆಲ್ಲ ಟ್ಯಾಕ್ಟರ್ಗಳಲ್ಲಿ ಊಳಿ ಅದರಲ್ಲಿರುವ ಹುಲ್ಲುಗಳನ್ನೆಲ್ಲ ತೆಗೆದು ಅಲ್ಲಿ ಹಾಕಿದೆ ನೋಡಿ ಕಪ್ಪು ಕಪ್ಪು ಗೊಬ್ಬರ, ಅದನ್ನೆಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಅದನ್ನು ತುಂಬ ರಾಸ್ ಮಾಡಿ ಅದರಲ್ಲಿ ಏನೋ ಒಂದು ಕಸಕಡ್ಡಿ ಇಲ್ಲದಂತೆ ತೆಗೆದು ಮಡಿಗಳನ್ನು ಮಾಡಿ ಆ ಭತ್ತವನ್ನು ನೆನೆಸಿ ಅಗೆ ಮಾಡಿ ಆ ಒಂದು ಭತ್ತವನ್ನು ಅದರಲ್ಲಿ ಬಿತ್ತನೆ ಮಾಡಿದ್ದಾರೆ. ಅದನ್ನು ಕಾಣ್ತಾ ಇದೆ ಹೊಲದಲ್ಲಿ ನಿಮಗೆ. ಅದು ಬಿತ್ತನೆ ಮಾಡಿದ್ದು ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಆದರೆ ಆ ಸುಂದರವಾದ ಪೈರಿನ ಹಿಂದೆ ಒಬ್ಬ ರೈತನ ಬೆವರು, ರೈತನ ಶ್ರಮ ಮತ್ತು ರೈತನ ಕುಟುಂಬದ ಒಂದು ಶ್ರಮ ಎಷ್ಟಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಎಷ್ಟೋ ಸಮಾರಂಭಗಳಲ್ಲಿ, ಮನೆಗಳಲ್ಲಿ, ಮದುವೆ ಮುಂಜಿಗಳಲ್ಲಿ ಊಟವನ್ನು ಅಗತ್ಯಕ್ಕಿಂತ ಹೆಚ್ಚು ಹಾಕುವವರನ್ನು ಮತ್ತು ಹಾಕಿಸ್ಕೊಂಡು ಉಣ್ಲಾರ್ದೆ ಎಲೆಯಲ್ಲಿ ಅರ್ಧಂಬರ್ಧ ಬಿಟ್ಟು ಕಸದೊಟ್ಟಿಗೆ ಎಸೆಯೋರು. ಈ ಒಂದು ವಿಡಿಯೋವನ್ನು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಒಂದೊಂದು ಅನ್ನದ ಅಗುಳು ನಿಮ್ಮ ತಟ್ಟೆಗೆ ಬರಬೇಕಾದ್ರೆ ಎಷ್ಟು ಜನಗಳ ಪರಿಶ್ರಮವಿದೆ, ಎಷ್ಟು ಜನರು ಬೆವರು ಹರಿಸಿರ್ತಾರೆ, ಎಷ್ಟು ಜನರ ಸೊಂಟ ಬೆಳಗಿನಿಂದ ಸಂಜೆವರೆಗೂ ಬಾಗಿರುತ್ತದೆ. ನೋಡಿ, ಅವ್ರ ಜಾಗದಲ್ಲಿ ನೀವು ನಿಂತು ಯೋಚನೆ ಮಾಡಿ ನೋಡಿ, ಆ ಕಷ್ಟ ಏನೆಂದು ಅರ್ಥವಾದೀತು ನಿಮಗೆ. ಇನ್ನೊಮ್ಮೆ ಊಟ ಮಾಡುವಾಗ ಆ ಚಿತ್ರಣ ನಿಮ್ಮ ಕಣ್ಮುಂದೆ ಬಂದಿತ್ತು ನೋಡಿ. ಇಲ್ಲಿ ಹೆಣ್ಣುಮಕ್ಕಳು, ಈ ಹೊಲದಲ್ಲಿ ಹೆಣ್ಣುಮಕ್ಕಳು ನಾಟಿ ಮಾಡ್ಲಿಕ್ಕಂತ ಬಂದಿದ್ದಾರೆ. ಒಂದು ಬೆಳಗ್ಗೆಯಿಂದ 8-5 ಅಡುಗೆ ಮಾಡಿ ಮನೆಯಲ್ಲಿ ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸಿ ಮನೆಯಲ್ಲಿರುವ ಹಿರಿಯರಿಗೆಲ್ಲ ಅಡುಗೆ ಮಾಡಿ ಊಟದ ವ್ಯವಸ್ಥೆ ಮಾಡಿಟ್ಕೊಂಡು ಬಂದು ಈ ಚಳಿಯಲ್ಲಿ ನೋಡಿ ಎಲ್ಲ ತಲೆಗೆಲ್ಲ ಕಟ್ಕೊಂಡು ಮತ್ತೆ ವ್ಯವಸ್ಥೆ ಬಂದಿದೆ ಅದನ್ನು ಹಾಕ್ಕೊಂಡು ಸೊಂಟಕ್ಕೆಲ್ಲ ಒಂದು ಬೆಳಗ್ಗೆ ಅಗೆ ಕೀಳುವುದು, ನಾಟಿ ಮಾಡುವುದು, ಗೊಬ್ಬರ ಹಾಕೋದು, ಯಾವ ಕೆಲಸ ಅಂದರೂ ಸೈ ಅಂತ ಮಾಡ್ತಾರೆ. ಆದರೆ ಅವ್ರ ಮುಖದಲ್ಲಿ ಒಂದು ಚೂರು ಕೂಡ ಬೇಸರ ಕಾಣಿಸೋದಿಲ್ಲ. ಆ ಹೆಣ್ಮಕ್ಳು ತಮ್ಮ ಕಷ್ಟಗಳನ್ನು ಒಬ್ರಿಗೊಬ್ರು ಹಂಚ್ಕೊಳ್ತಾರೆ. ಅದೇ ರೀತಿ ಒಬ್ರಿಗೊಬ್ಬರು ಸಹಕಾರ ಕೊಟ್ಕೊಂಡು ಇಷ್ಟಿಷ್ಟು ದೊಡ್ಡ ಗದ್ದೆ ಬೈಲು ಎಲ್ಲ ಒಂದು ಗದ್ದೆಗಳನ್ನು ನಾಟಿ ಮುಗಿಸ್ತಾರೆ. ಒಟ್ಟಿಗೆ ಒಗ್ಗಟ್ಟು ಹಾಕ್ಕೊಂಡು ಅವ್ರ ಮನೆ ಗದ್ದೆ ಒಂದು ದಿವಸ, ಇವ್ರ ಮನೆ ಗದ್ದೆ ಒಂದು ದಿವಸ ಎಲ್ಲ ನೋಡಿ ಅಗೆಯನ್ನು ಕಿತ್ತು ಕಟ್ಟುಗಳನ್ನು ಮಾಡಿ ಅಲ್ಲೆಲ್ಲ ಎಲ್ಲಿ ಉಳುಮೆ ಮಾಡಿ ಒಂದು ನೆಡಲಿಕ್ಕೆ ರೆಡಿ ಮಾಡಿಟ್ಟಿದ್ದಾರೆ ಆ ಹೊಲವನ್ನು. ಆ ಹೊಲದಲ್ಲೆಲ್ಲ ಹೊತ್ಕೊಂಡು ಹೋಗಿ ಅದನ್ನು ಅಲ್ಲಲ್ಲಿ ಅವರಿಗೆ ನೆಡಲಿಕ್ಕೆಲ್ಲ ಹಾಕಿರ್ತಾರೆ ನೋಡಿ ಯಾವ ಥರ ಹಾಕಿದ್ದಾರೆ ಅಂತ. ಅದನ್ನೆಲ್ಲ ಮಾಡಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಈ ಕಡೆ ಎಲ್ಲ ನಾಟಿ ಮಾಡಿದಂಥ ಒಂದು ಹೊಲ ಕಾಣಿಸ್ತಾ ಇದೆ. ಈ ಕಡೆ ನೋಡಿ, ಇದೆಲ್ಲ ನಾಟಿ ಮಾಡಿದಂಥ ಹೊಲ. ಈ ಕಡೆ ಅಗೆ ಹಾಕಿದ್ದಾರೆ ಇದ್ದಾರೆ ನೋಡಿ. ಇದು ನಮ್ಮದೇ ಹೊಲ. ನಮ್ಮನೆಗೆ ಬಂದಂಥ ಹೆಣ್ಮಕ್ಳು ನಾಟಿಯನ್ನು ಮಾಡ್ತಾ ಇದ್ದಾರೆ ನೋಡಿ. ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಈ ದೃಶ್ಯ.
ಆದರೆ ಆ ಹೆಣ್ಮಕ್ಳು ಒಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅತ್ಯಂತ ಖುಷಿಯಿಂದ ನಗ್ತಾ ಮಾತಾಡ್ತಾ ಒಂದು ಈ ಕೆಲಸವನ್ನು ಮಾಡ್ತಾರೆ. ತುಂಬ ಖುಷಿಯಾಗುತ್ತೆ ಆ ಹೊಲಕ್ಕೆ ಹೋದರೆ. ಅವ್ರ ಮುಖದಲ್ಲಿ ಒಂದು ಚೂರು ಬೇಸರ ಇಲ್ಲ. ಆ ಒಂದು ಪೈರನ್ನು ಬೆಳೆಯುವಾಗ ಅಷ್ಟೆಲ್ಲ ಜನರ ಒಂದು ಪರಿಶ್ರಮ ಇರ್ತದೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಒಂದೊಂದು ಸಾರಿ ಬೇಜಾರಾಗುತ್ತೆ. ಇದನ್ನು ನೆಟ್ಟು ಇದನ್ನು ದೊಡ್ಡ ಮಾಡಿ ಅದಕ್ಕೆ ಗೊಬ್ಬರ ಹಾಕಿ ಕಳೆ ತೆಗೆದು ಕೀಟನಾಶಕಗಳನ್ನು ಸಿಂಪಡಣೆ ಮಾಡಿ ಹಕ್ಕಿ ಪಕ್ಷಿಗಳು ಪ್ರಾಣಿಗಳು ತಿಂದು ಉಳಿದಿದ್ದನ್ನು ಅವನು ಗುಡ್ಡೆ ಹಾಕಿ ಮಾರ್ಕೆಟಿನವರೆಗೆ ತರಬೇಕಾದ್ರೆ ಅವನಿಗೆ ಕಣ್ಣಲ್ಲಿ ನೀರೋ ಅಥವಾ ರಕ್ತನೋ ಬಂದಿರ್ತದೆ, ಕಾಲಿಂದ ಗೆರೆಗಳೆಲ್ಲ ಸೌದಿರ್ತದೆ. ಅಷ್ಟರಲ್ಲೂ ಉಳಿದು ಬಂದದ್ದನ್ನು ಮಾರ್ಕೆಟಿಗೆ ಒಯ್ಯುವಾಗ ಅದರಲ್ಲೂ ಕೂಡ ಅವನಿಗೆ ಎಷ್ಟೋ ಸಾರಿ ಮೋಸ ಆಗುತ್ತೆ. ಹಾಗಿರುವಾಗ ಇಂಥ ಒಂದು ಕಷ್ಟಪಟ್ಟ ಮಾಡುವಂಥ ಒಂದು ದುಡಿಮೆಗೆ ಬಂದಂಥ ಒಂದು ಭತ್ತವನ್ನು ನಾವು ಊಟ ಮಾಡುವಾಗ, ಆ ಒಂದು ಅನ್ನವನ್ನು ತಿನ್ನುವಾಗ ಅವರನ್ನು ಸ್ಮರಿಸಬೇಕು, ಅವರ ಕಷ್ಟಗಳನ್ನು ನೆನಪಿಸ್ಕೊಳ್ಬೇಕು. ಅನ್ನ ಎಸೆಯೋ ಆ ಅನ್ನವನ್ನು ಎಷ್ಟು ಬೇಕೋ ಅಷ್ಟು ಹಾಕ್ಸ್ಕೊಂಡು ಊಟ ಮಾಡಿ, ಎಲ್ಲೇ ಹೋದ್ರೂ ಅಗತ್ಯವಿದ್ದಷ್ಟು ಊಟ ಮಾಡಿ, ಅಗತ್ಯವಿದ್ದಷ್ಟು ಮಾಡ್ಕೊಳ್ಳಿ. ಮಿಕ್ಕಿದ್ದನ್ನು ಬೇಕಾದರೆ ಇಲ್ಲದವ್ರಿಗೆ ಕೊಡ್ರಿ, ನಡೀತದೆ. ಈ ಥರ ವೇಸ್ಟ್ ಮಾಡಬೇಡ್ರಿ. ನೋಡಿ, ಅವರ ಕಷ್ಟವನ್ನು ನೋಡಿ. ಮುಂದಿನ ವಿಡಿಯೋದಲ್ಲಿ ಆ ಹೆಣ್ಣುಮಕ್ಳು ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಈ ಒಂದು ಭತ್ತವನ್ನು ಬೆಳೀಲಿಕ್ಕೆ ಎಷ್ಟು ಜನರು ಅದರಲ್ಲಿ ಪರಿಶ್ರಮ, ಮಕ್ಕಳು ದೊಡ್ಡವರು ವಯಸ್ಸಾದವರಿಂದ ಹಿಡಿದು ಕೆಲಸ ಮಾಡ್ತಾರೆ. ತುಂಬ ಬೇಸರ ಆಗುತ್ತೆ ರೈತನ ಕಷ್ಟ ನೋಡಿದರೆ. ಅದರಲ್ಲೂ ಕೂಡ ಆ ಒಂದು ಕಷ್ಟದಲ್ಲೂ ಕೂಡ ನಗ್ನಗ್ತಾ ಹಾಡು ಹೇಳ್ತಾ ಜೋಕ್ ಮಾಡ್ತಾ ಕೆಲಸವನ್ನು ಮಾಡ್ತಾರೆ. ಇವಾಗಿನ ಹೆಣ್ಮಕ್ಳು ಇವರು ಅವಿದ್ಯಾವಂತರಲ್ಲ, ಇವರು ವಿದ್ಯಾವಂತರೇ. ಆದರೂ ಹಳ್ಳಿಯಲ್ಲಿರೋ ಹೆಣ್ಮಕ್ಳು ಎಲ್ಲದಕ್ಕೂ ಸೈ ಅಂತ ಗದ್ದೆ ಕೆಲಸನೂ ಮಾಡ್ತಾರೆ, ಮನೆ ಕೆಲಸನೂ ಮಾಡ್ತಾರೆ. ಓದು ಬರಹಗಳನ್ನು ಕಲಿತಂಥ ಹೆಣ್ಮಕ್ಳೇ ಇವರು. ತುಂಬ ಚಾಣಕ್ಯರಿದ್ದಾರೆ, ಎಲ್ಲದರಲ್ಲೂ ಚಾಣಕ್ಯರಿದ್ದಾರೆ. ತುಂಬ ಖುಷಿಯಾಗುತ್ತೆ ಇದನ್ನೆಲ್ಲ ನೋಡಲಿಕ್ಕೆ. ನೀವು ಕೂಡ ನೋಡಿ ವೀಕ್ಷಕರೇ. ಎಷ್ಟೋ ಹೆಣ್ಮಕ್ಳಿಗೆ ತಮ್ಮ ವೈಯಕ್ತಿಕ ಸಮಸ್ಯೆಗಳಿರ್ತದೆ, ಅದನ್ನು ಒಬ್ರಿಗೊಬ್ರಿಗೆ ಹಂಚ್ಕೊಳ್ತಾರೆ. ಹೀಗೆ ನನಗೆ ತ್ರಾಸಿದೆ, ಆ ತ್ರಾಸಿದೆ, ಹೇಗೆ ಮಾಡೋದು ಅಂತ ಪರಿಹಾರ ಕೂಡ ಕಂಡುಕೊಳ್ತಾರೆ, ಜೋಕ್ ಮಾಡ್ತಾರೆ. ತುಂಬ ಒಂಥರ ಖುಷಿ ಅನಿಸುತ್ತೆ ಅವರಿಗೆ. ಬೆಳಗ್ಗೆಯಿಂದ ಸಂಜೆವರೆಗೆ ಟೈಮ್ ಹೇಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಸೊಂಟ ಎದ್ದು ನಿಂತವಾಗೆ ಗೊತ್ತಾಗೋದು ಅವರಿಗೆ ಸೊಂಟ ನೋವು ಬಂದಿರೋದು. ಮತ್ತೆ ಮನೆಗೆ ಹೋಗಿ ಯಥಾ ಪ್ರಕಾರ ಮನೆ ಕೆಲಸ, ಅಡುಗೆ, ಮಕ್ಕಳಿಗೆ ಊಟ ಬಡಿಸೋದು, ಶಾಲೆ ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದು, ವಯಸ್ಸಾದ ಹಿರಿಯರಿದ್ದರೆ ಅವರಿಗೆ ಊಟ ಕೊಡೋದು, ಮತ್ತೆ ಮಲಗುವವರೆಗೂ ಕೆಲಸ. ಹೀಗೆ ತುಂಬಾ ಕಷ್ಟಪಡ್ತಾರೆ. ಒಂದು ಅನ್ನದಗಳು ನಮ್ಮ ತಟ್ಟೆಗೆ ಬರಬೇಕಾದ್ರೆ ಇಷ್ಟೆಲ್ಲ ಜನರ ಶ್ರಮವಿದೆ. ದಯವಿಟ್ಟು ರೈತರನ್ನು ಗೌರವಿಸಿ ಮತ್ತು ಒಂದು ಆ ಬೆಳೆಗಳನ್ನು, ಆಹಾರವನ್ನು ಕೂಡ ಭಾಳ ಪೂಜ್ಯ ಭಾವದಿಂದ ಕಾಣಿ ಅಂತ ಹೇಳ್ತೇನೆ. ನೋಡಿ, ಈ ಏನು ನಾಟಿ ಮಾಡಿದಂಥ ಹೊಲ ಇದೆಯಲ್ಲ, ಅಲ್ಲಿದ್ದೆಲ್ಲ ಹೆಣ್ಮಕ್ಳು ಸೇರಿ ನಾಟಿ ಮಾಡಿದಂತಹ ಹೊಲ ಇದು. ನೋಡಿ, ಎಲ್ಲ ಅಗೆಯನ್ನು ಕಿತ್ತು ಕಟ್ಟಿಟ್ಟಿದ್ದಾರೆ. ಒಂದು ಗಂಡು ಮಗ ಹೊರ್ತಾ ಇದ್ದಾನೆ, ಆ ಕಡೆ ಉಳುಮೆ ಮಣ್ಣು ಮಾಡ್ತಾ ಇದ್ದಾರೆ. ತುಂಬ ಒಂದು ಜನರ ಪರಿಶ್ರಮವಿರುತ್ತದೆ. ನಾವು ಆಹಾರವನ್ನು ಎಸೆಯುವಾಗ ದೇವರನ್ನು ಸ್ಮರಿಸ್ತೀವಿ, ಅದೇ ಥರ ರೈತನನ್ನು ಕೂಡ ಸ್ಮರಿಸಬೇಕು. ಆ ಅನ್ನವನ್ನು ವೇಸ್ಟ್ ಮಾಡಬಾರ್ದು ಅಂತ ಈ ಮೂಲಕ ನಿಮ್ಮಲ್ಲಿ ನಾನು ಕೇಳ್ಕೊಳ್ತೇನೆ. ಸರಿ ಅಕ್ಕವಾ, ಸರಿ ಅಕ್ಕವಾ, ಅಕ್ಕವಾ. ಮೊದಲೆಲ್ಲ ಕಂಬಳಿ ಹಾಕೊಳ್ತಾಯಿದ್ರು. ಇವಾಗ ಪ್ಲಾಸ್ಟಿಕ್ ಒಂದು ಕವರನ್ನು ಸೊಂಟಕ್ಕೆ ಕಟ್ಕೊಳ್ತಾರೆ. ಅಕಸ್ಮಾತ್ ಮಳೆ ಬಂತಪ್ಪ ಅಂತಂದರೆ ಅದನ್ನು ಬಿಚ್ಚಿ ಹಾಕ್ಕೊಂಡು ಕೆಲಸ ಮಾಡ್ತಾರೆ. ಅದು ಒಂದು ಭಾರನೇ ಅವರಿಗೆ. ಹೇಗಿದೆ ನೋಡಿ ಪಾಪ, ಅಲ್ಲೇ ಎಷ್ಟು ದೊಡ್ಡ ಬಯಲಿದೆ, ಅದನ್ನೆಲ್ಲ ಹೀಗೆ ಬೆಳಗ್ಗೆ ಬಗ್ಗದವರು ಅದು ಮುಗಿಯೋವರೆಗೂ ಸೊಂಟ ಎತ್ತಲ್ಲ. ಎಷ್ಟೊಂದು ಕಷ್ಟ ಆಗಿರ್ಬೋದು, ನೀವೇ ಯೋಚನೆ ಮಾಡಿ ಅಲ್ವಾ. ಹೀಗಿದೆ ರೈತನ ಬದುಕು, ರೈತನ ಕುಟುಂಬದವರ ಬದುಕು. ಅದರಲ್ಲಿ ಸಂಪಾದನೆ ಕಡಿಮೆ, ಶ್ರಮ ಜಾಸ್ತಿ. ಆದರೆ ನಾವು ಯಾವುದೇ ಕಷ್ಟಪಡದೆ ಊಟ ಮಾಡುವಂಥವರು, ನೌಕರಸ್ಥರು, ಶ್ರೀಮಂತರು ಅಥವಾ ಅನ್ನದ ಬೆಲೆ ಗೊತ್ತಿಲ್ಲದಿದ್ದವರು ಇದನ್ನೆಲ್ಲ ನೋಡಬೇಕು. ಎಷ್ಟು ಕಷ್ಟ ಇದೆ ಒಂದು ಬೆಳೆ ಬೆಳೆಯೋದಂತ. ಇಷ್ಟಕ್ಕೆ ಮುಗಿಲಿಲ್ಲ. ಇದಾದಮೇಲೆ ಪ್ರತಿನಿತ್ಯ ಬಂದು ನೀರು ಬಿಡಬೇಕು, ಅದಕ್ಕೆ ಕಳೆ ತೆಗಿಬೇಕು, ಪ್ರತಿನಿತ್ಯ ಅದರದ್ದೊಂದು ರಕ್ಷಣೆ ಮಾಡಬೇಕು ಪ್ರಾಣಿ ಪಕ್ಷಿಗಳಿಂದ.
ಬೇರೆ ಬೇರೆ ಥರದಲ್ಲಿ ಅದಕ್ಕೆ ಹಾವಳಿ ಆಗ್ತಾ ಇರ್ತದೆ. ಅದನ್ನೆಲ್ಲ ತಪ್ಪಿಸಲಿಕ್ಕೆ ತುಂಬಾ ಕಷ್ಟಪಡ್ತಾನೆ ರೈತ. ಹಾಗಾಗಿ ಅನ್ನಕ್ಕೆ ತುಂಬ ಮಹತ್ವ ಕೊಟ್ಟು ಅನ್ನವನ್ನು ಪೂಜ್ಯ ಭಾವದಿಂದ ಕಾಣಿ. ಅನ್ನವನ್ನು ಅನಾವಶ್ಯಕ ಎಸಿಬೇಡಿ, ಎಷ್ಟು ಬೇಕೋ ಅಷ್ಟನ್ನು ಬಳಸಿ, ಉಳಿಸಿ, ಅನ್ನವನ್ನು ಉಳಿಸಿ, ಇಲ್ದಗಿದ್ದವರಿಗೆ ಅನ್ನವನ್ನು ಹಂಚಿ. ಅನ್ನದಾನ ಮಹಾದಾನ ಅಂತ ರೈತ ಕೂಡ ತನ್ನ ಎಲ್ಲ ಕಷ್ಟಗಳನ್ನು ಬದಿಗೊತ್ತಿ ಅನ್ನವನ್ನು ನೀಡ್ತಾನೆ. ನನ್ನನ್ನು ಕೂಡ ಗೌರವಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ಬಂದ್ರೆ ಹೇಳ ಅಷ್ಟು ಇದು ನೋಡಿ, ಅವರೆಲ್ಲ ನಾಟಿ ಮಾಡ್ತಾ ಇದ್ದಾರೆ ಹೆಣ್ಮಕ್ಳು. ಅವರು ಬೇಗ ಪಟ ಅಂತ ಶಚಿ ಹಾಕ್ತಾ ಬಂದುಬಿಡ್ತಾರೆ, ಬೇಗ ಮುಗಿಸ್ತಾರೆ. ಅವರಿಗೆಲ್ಲ ಆಗಿಂದಾಗ ಅದನ್ನು ಗದ್ದೆ ಉಳಿ ಕೊಡಬೇಕು. ಇಲ್ಲ ಅಂತಂದರೆ ಇವತ್ತು ಉಳಿತು ನಾಳೆ ನೆಡ್ಲಿಕ್ಕೆ ಹೋದರೆ ಅದು ಗಟ್ಟಿಯಾಗಿ ಆಗ್ತದೆ. ಆವಾಗಿಂದ ಅವಾಗೇ ಅದು ರಾಸ್ ಮಾಡಿಕೊಡ್ಬೇಕು. ಹಾಗೆ ಮಾಡಿದರೆ ಮಾತ್ರ ಅವರು ಕೈ ಬೆರಳಿಂದ ಅದನ್ನು ಸಸಿಯನ್ನು ಹಾಕ್ತಾ ಹೋಗ್ತಾರೆ. ಇಲ್ಲಾಂದರೆ ಆ ಹೊಲ ಒಂದು ದಿವಸ 2 ದಿವಸ ಈ ಥರ ಮಾಡಿ ತಿನ್ನೋದೆಲ್ಲ ಹಾಕ್ಲಿಕ್ಕೆ ಹೋದರೆ ಅದು ಗಟ್ಟಿಯಾಗಿರುತ್ತೆ. ಆವಾಗಿಂದ ಅವಾಗೆ ಈ ಕಡೆ ಉಳಿ ಕೊಡ್ತಾರೆ, ಈ ಕಡೆ ಒಂದು ಕಡೆಯಿಂದ ಅಗೆಕಟ್ಟನ್ನು ತಂದು ಎಲ್ಲ ಕಡೆ ಹರಡಿರ್ತಾರೆ. ಆವಾಗ ನೋಡಿ, ಈ ತಮ್ಮ ಇದ್ದಾನಲ್ಲ, ಇವನು ಅಗೆಕಟ್ಟನ್ನು ಹೊತ್ಕೊಂಡೋಗಿ ತಮ್ಮನೇ ಅದು ತಗೊಂಡೋಗಿ ಎಲ್ಲ ಕಡೆ ಬೀಸಾಕ್ತಾ ಇದ್ದಾನೆ. ಆ ಇಡೀ ಹೊಲ ತುಂಬ ಹರಡಿರ್ತಾರೆ. ಆವಾಗ ಹೆಣ್ಮಕ್ಳು ಆ ಕಟ್ಟನ್ನು ಬಿಚ್ಕೊಂಡು ಒಂದು ಲೈನಲ್ಲಿ ಒಂದು 8-10 ಜನ ಇರ್ತಾರೆ. ಒಂದು ಲೈನಲ್ಲಿ ಶಿಶಿಗಳನ್ನು ಇಡ್ತಾ ಹೋಗ್ತಾರೆ. ಇಷ್ಟೊಂದು ಕಷ್ಟ ಇದೆ. ಈ ಒಂದು ಹೊಲವನ್ನು ಸಾಫ್ ಮಾಡಲಿಕ್ಕೆ ಇಲ್ಲಿ ನೋಡಿ, ಇದರಿಂದ ಮಷೀನಿಂದ ಹೂಡಿದ ನಂತರ ಈ ಥರ ಒಬ್ಬರು ಈ ಥರ ಸಾಫ್ ಮಾಡಿ ಅದನ್ನು ನೆಡಲಿಕ್ಕೆ ರೆಡಿ ಮಾಡ್ತಾರೆ. ನೋಡಿ, ಒಬ್ಬರದಲ್ಲ 10 ಜನಗಳ ಶ್ರಮ ಇದೆ. ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ಮನಸ್ಸಿಟ್ಟು ಭೂಮಿ ತಾಯಿಯಲ್ಲಿ ಕೆಲಸದಲ್ಲಿ ತೊಡ್ಕೊಳ್ತಾರೆ. ಆ ತಾಯಿ ಅವರಿಗೆ ಯಾವತ್ತೂ ಕೈ ಬಿಡಲ್ಲ. ಆದರೆ ತುಂಬಾ ಖುಷಿಯಾಗಿರ್ತಾರೆ. ನಮಗನ್ಸುತ್ತೆ ತುಂಬ ಕಷ್ಟ ಇದೆ ಅಂತ. ಆ ಕಷ್ಟದಲ್ಲೇ ಸುಖವನ್ನು, ನಗುವನ್ನು ಕಾಣುವಂತಹ ಮನುಷ್ಯ ಅಂದರೆ ರೈತ. ಅವನಿಗೆ ಒಂದು ದೊಡ್ಡದಾದ ಒಂದು ನಮಸ್ಕಾರ. ಎಲ್ಲರೂ ಈ ವಿಡಿಯೋವನ್ನು ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.